ಸ್ನೇಹಿತರ, ಇಷ್ಟ ಆದರೆ ನನ್ನ ವಿಡಿಯೋಸು ಹೇಳಿದ ಪ್ರಕಾರ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನಮ್ಮ ಯೂಟ್ಯೂಬ್ ಚಾನಲ್ ಬಯೋದಲ್ಲಿ ಹಾಕಿರ್ತೀನಿ ಸ್ನೇಹಿತರೆ. KSRTC ಸಾರಿಗೆ ಸಂಸ್ಥೆ ಸ್ನೇಹಿತರೆ, KSRTC ಸಾರಿಗೆ ಸಂಸ್ಥೆಯ 2-3 ವಿಡಿಯೋಸ್ ನಾನು ಮಾಡಾಕಿದ್ದೀನಿ. ಒಂದು ರ್ಯಾಶ್ ಡ್ರೈವಿಂಗ್ ಅಂತ ಮಾಡಿದ್ದೆ, ಒಂದು ನೀಟ್ನೆಸ್ ಮೇಂಟೈನ್ ಮಾಡ್ತಲ್ಲ ಅಂತ ಹೇಳಿ ಮಾಡಿದ್ದೆ. ಸೊ ಕೆಲವರು ಚಾಲಕರು ಹಾಗೂ ಯಾರು ಕಂಡಕ್ಟರ್ಸ್ ಇರ್ತಾರೆ, ಕೆಲವು ಕಮೆಂಟ್ಸ್ಗಳನ್ನೆಲ್ಲ ಹಾಕಿದ್ರು ಸ್ನೇಹಿತರೆ. ನಾನು ಇವತ್ತಿನ ಕೆಲವು ಕ್ಲಿಪ್ಸ್ಗಳನ್ನ ನಾನು ನಿಮ್ಮ ಹತ್ರ ತೋರಿಸ್ತಾ ಸ್ನೇಹಿತರೆ, ಕೆಲವು ಕ್ಲಿಪ್ಸ್ ಆಗ್ತಾ ಇದ್ದೀನಿ ನಾನು ಇವತ್ತಿನ ಇನ್ಸಿಡೆಂಟ್ ಸ್ನೇಹಿತರೆ. ನಾನು ಇಲ್ಲಿ ಕ್ಲಿಯರ್ ಆಗಿ ಹೇಳ್ತೀನಿ, ನಾನು ಡ್ರೈವರ್ ಹಾಗೂ ಕಂಡಕ್ಟರ್ ವಿರೋಧ ನಾನು ಮಾಡ್ತಾ ಇಲ್ಲ. ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ, ನಾನು KSRTC ಸಾರಿಗೆ ಸಂಸ್ಥೆಯ ಡ್ರೈವರ್ ಹಾಗೂ ಕಂಡಕ್ಟರ್ ವಿರೋಧವಾಗಿ ವಿಡಿಯೋ ಮಾಡ್ತಾ ಇಲ್ಲ. ಕ್ಲಿಯರ್ ಮಾಡಿಸ್ಕೊಳ್ಳಿ, ಯಾವುದೇ ಬೈಕ್ ಅಂಜಿ ಎಲ್ಲ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಕ್ಲಾರಿಟಿ ಕೊಡ್ತಿರೋ ಪ್ರಕಾರ ಸ್ನೇಹಿತರೆ, KSRTC ಸಾರಿಗೆ ಸಂಸ್ಥೆ ಅನ್ನೋದು ಕರ್ನಾಟಕದ ಒಂದು ದೊಡ್ಡ ನಿಗಮ. ಅಲ್ಲಿ ಸುಮಾರು ಜನ ಇದನ್ನು ಅವಲಂಬಿಸಿಕೊಂಡಿದ್ದಾರೆ. ಏನು ಕಾರ್ಮಿಕರಾಗಿರ್ಬೋದು, ಗ್ಯಾರೇಜ್ ಆಗಿರ್ಬೋದು, ಡ್ರೈವರ್ ಆಗಿರ್ಬೋದು, ಕಂಡಕ್ಟರ್ಗಳಾಗಿರ್ಬೋದು ಎಲ್ಲ. ಆದರೆ ಸ್ನೇಹಿತರೆ, ಒಂದು ಕ್ವಶನ್ನು BJP, ಕಾಂಗ್ರೆಸ್, JDS ಯಾವುದೇ ಗೌರ್ಮೆಂಟ್ಗಳು, ನಾನು ಇವತ್ತಿನ ಸರ್ಕಾರದ ವಿರುದ್ಧ ಮಾತಾಡ್ತಲ್ಲ, ಯಾವುದೇ ಗೌರ್ಮೆಂಟ್ಗಳು ಕೂಡ ಈ KSRTC ಸಂಸ್ಥೆಯನ್ನ ನೀವು 1 ತಿಂಗಳಿಗೆ 7 ತಿಂಗಳಿಗೆ ಸಂಬಳ ಕೊಡ್ತೀರಾ, ಡ್ರೈವರ್ಗೆ ಇರ್ಬೋದು, ಕಂಡಕ್ಟರ್ ಇರ್ಬೋದು. ಆದರೆ ನೀವು ಯಾಕೆ ಮುಂಚೆ ಇದ್ದನ್ನ ಕಾನೂನನ್ನು ತರ್ತಾ ಇಲ್ಲ? ಮುಂಚೆ ಕಾನೂನು ಅಂದ್ರೆ ಸ್ನೇಹಿತರೆ, 2010-11 ನಾವು SLC ಓದುವಾಗ ಸಿಟಿ ಬಸ್ಗಳು, ಲೋಕಲ್ ಓಡಾಡುತ್ತ ಸಿಟಿ ಬಸ್ ಅಲ್ಲಿ ಒಂದು ಬಿಸ್ಕೆಟ್ ತಿಂದಿದ್ದ ಪಟ್ನ ಹಾಕಿರ್ಬೋದು, ಅಥವಾ ಯಾವುದೇ ರೀತಿಯ ಒಂದು ಪಟ್ನಗಳನ್ನು ಹಾಕಿದ್ದಾಗ ನಮ್ಗೆ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಕಂಡಕ್ಟರ್ಗಳು ಇನಿಷಿಯೇಟ್ ಮಾಡ್ತಾರಲ್ಲ, ಹಾಕ್ಬೇಡಿ ಅಂತೇಳಿ. ಸ್ನೇಹಿತರೆ, ನಾನು ಕ್ಲಿಪ್ಗಳು ತೋರಿಸ್ತಾ ಇದ್ದೀನಿ ವಿಡಿಯೋಸ್ಗಳಲ್ಲಿ ನೋಡಿ ಸ್ನೇಹಿತರೆ. ಡ್ರೈವರು ಕುತ್ಕೊಂಡಿರೋ ಮುಂದಗಡೆ ಡ್ಯಾಶ್ ಬೋರ್ಡ್ ನೀಟಾಗಿಲ್ಲ, ಆಯ್ತಾ? ಅವರು ಪೆಟ್ರೋಲ್ ಹೊಡಿಯೋದು, ಬ್ರೇಕ್ ಹೊಡಿಯೋದು, ಬ್ಯಾಕ್ ಸೈಡ್ ನೋಡಿ ತುಕ್ಕಿಡ್ದು ಹೋಗಿದೆ. ಆ ಬೋರ್ಡ್ ಮುಂದೆಗಡೆ ಏನಂತಾರೆ, ಈ ಡಸ್ಟ್ ಅಷ್ಟು ಬಿದ್ದಿದೆ. ಆ ಡೋರ್ ಕೆಳಗಡೆ ಯಾವುದೋ ಬಳೆಗಳು, ಹೆಣ್ಮಕ್ಳು ಬಳೆಗಳು ಹೊಡೆದೋಗಿರೋದನ್ನು ಕೂಡ ತೆಗಿಯಕ್ಕಾಗ್ತಾರೆ. ಅಂದ್ರೆ ಕಂಡಕ್ಟರ್ ಡ್ರೈವರ್ಗಳ ವಾದ ಏನ್ ಗೊತ್ತಾ, ಅವರಿಗೆ ಸ್ಪೆಸಿಫಿಕ್ ಆಗಿ ಅವ್ರಿಗೊಂದು ಗಾಡಿ ಅಂತ ಕೊಡಲ್ಲ KSRTC ಸಾರಿಗೆ ನಿಯಮ. ಏನ್ ಮಾಡುತ್ತೆ ಸ್ನೇಹಿತೆ ಅಂದ್ರೆ, ಇದು ಇವತ್ತು ಇವ್ರಿಗೆ ಕೊಟ್ಟಿದ್ದ ಗಾಡಿ ಇನ್ನೊಂದೇ ಕೊಡಲ್ಲ. ಒಂದು, ಅವ್ರಿಗೆ ಜಾಸ್ತಿ ಡಿಸ್ಟೆನ್ಸ್ ಗಾಡಿ ಓಡಿಸ್ತಾ ಇದ್ದಾರೆ ಸ್ನೇಹಿತರೆ. ನನ್ನ ಕುಟುಂಬದಲ್ಲೂ ನನ್ನ ಮಾಮದಿರು ಸುಮಾರು ಜನ ಬಸ್ಗಳನ್ನ ಓಡಿಸ್ತಾ ಇದ್ರು. ಅವಾಗ ಯಾವ ರೀತಿ ಒಂದ್ಸಲ ಆಲ್ಟ್ ಆದ್ರೆ ನಾವು ಖುದ್ದಾಗಿ, ನಾವಿರ್ಬೋದು, ನಮ್ಮ ರಿಲೇಷನ್ಸ್ ಏನಂತ ಹೇಳಿದ್ರೆ, ಅವರು ಕಂಡಕ್ಟರ್ ಇಲ್ಲ ಅಂದ್ರೂ ಕೂಡ ಅವ್ರು ಬ್ರಷ್ ಅಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ರು ಒಳಗಡೆ ಏನು ಟೋಟಲ್ ಚಾರ್ಜಿನ. ಬಟ್ ಈಗ ಏನಾಗ್ತಾ ಇದೆ ಅಂದ್ರೆ, ದುಡಿಮೆ ಮಾಡಬೇಕು ಅನ್ನೋ ಕರ್ನಾಟಕ ಗೌರ್ಮೆಂಟಿನ ಒಂದು ಏನಂತಾರೆ ಅಂಬಲ್ ಇದೆಯಲ್ಲ, ಅಂಬಲ್ನೆಸ್ ಅಲ್ಲಿ ಏನಾಗ್ತಾ ಇದೆ, ಇಲ್ಲಿ ಒಂದು ಸಾರ್ವಜನಿಕರಿಗೆ ನೀಟಾಗಿ ಸರ್ವಿಸ್ ಸಿಗ್ತಾ ಇಲ್ಲ. ಧೂಳು ದುಪ್ಪಟ್ಟ ಎಲ್ಲ. ಡ್ರೈವರ್ಗಳು, ಕಂಡಕ್ಟರ್ಗಳು ಕೆಲಸ ಏನಂದ್ರೆ, ಅಗ್ಲಿಂದ ಸಂಜೆವರೆಗೂ ಒಳಗಬೇಕು, ಎಲ್ಲ 1 ಅವರ್ 2 ಅವರ್ 3 ಅವರ್ 4 ಅವರ್ 5 ಅವರ್ ಮಲ್ಕೊಂತಿದ್ದಂಗೆ ಬೆಳಗ್ಗೆ ತಿರ್ಗಾ ರೂಟ್ ಸ್ಟಾರ್ಟ್. ಏನ್ ಮಾಡ್ತಾರೆ, ರೂಟ್ ಸ್ಟಾರ್ಟ್ ಮಾಡಿದಾಗ ಹತ್ತು ಕುತ್ಕೋ ಗಾಡಿ ಓಡಿಸು, ಅಷ್ಟೇ ಸ್ನೇಹಿತರೆ ಆಗ್ತಾರೆ ಅಂತ. ಸ್ನೇಹಿತರೆ, ನಾನು ಹೇಳ್ತಾ ಇದ್ದೆ, ಅವ್ರಿಗೆ ಬೆಳಗ್ಗೆ ಎದ್ದರೆ ಗಾಡಿ ಮೇಲೆ ಕುತ್ಕೊಬೇಕು, ಪಿಕಪ್ ಮಾಡಬೇಕು, ಡ್ರಾಪ್ ಮಾಡಬೇಕು. ಬೆಂಗಳೂರಿಗೆ ಇರುತ್ತಾ, ಇಲ್ಲಿಂದ ಬಳ್ಳಾರಿಗೆ ಇರುತ್ತಾ, ಅಥವಾ ನೀವು ಶಿವಮೊಗ್ಗ ಹೋಗ್ಬೇಕಾ, ಅಥವಾ ನೀವು ಯಾವುದೇ ಬಾರ್ಡರ್ಗೆ ಹೋಗ್ಬೇಕು, ಡ್ರೈವರ್ ಕಂಡಕ್ಟರ್ ಚಾಲನೆ ಮಾಡಬೇಕು, ಹೋಗ್ಬೇಕು. ಇನ್ ಕೇಸ್ ಪ್ರೈವೇಟ್ ಬಸ್ ಅಲ್ಲಿರುವಂತ ಕೆಲವು ಪಾಲಿಸಿಗಳನ್ನ ಯಾಕೆ ಗೌರ್ಮೆಂಟ್ ಆಫ್ ಕರ್ನಾಟಕ ತರ್ತಾ ಇಲ್ಲ ಅಂತ. ಪ್ರೈವೇಟ್ ಬಸ್ ಅಲ್ಲಿ ಹೆಂಗಂದ್ರೆ, ಒಂದು ಸಲ ಬೆಳಗ್ಗೆ ಎದ್ರೆ ಆ ಬಸ್ಸಿಗೆ ಟೈರ್ ನೀರು ಹಾಕೋದಿರ್ಬೋದು, ಒಂದು ಗ್ಲಾಸ್ನ ವಾಶ್ ಮಾಡೋದಿರ್ಬೋದು. ನಾನು ಡ್ರೈವರ್ ಕಂಡಕ್ಟರ್ ಮಾಡ್ರಿ ಅಂತಲ್ಲ, ನೀವೇನಕ್ಕೆ ಅವ್ರಿಗೆ ಟೈಮ್ ಕೊಡಬಾರ್ದು? ಗೌರ್ಮೆಂಟ್ನವರು, ಸಾರಿಗೆ ನಿಗಮದವರು ಏನು ಡಿಪೋದಲ್ಲಿ ಹೋಗಿ ಈ ಬಸ್ ಒಂದು ರೂಟ್ ಬಂತ, ಒಂದ್ಸಲ ಕ್ಲೀನ್ ಮಾಡ್ಸ್ಕೊಂಡ್ ಬರೋ ತರ ಇರ್ಬೋದು. ಗ್ಲಾಸ್ಗಳೆಲ್ಲ ಹೊಡೆದೋಗಿರ್ತಾವ ಮುಂದೆಗಡೆ ಸ್ನೇಹಿತರೆ, ಗ್ಲಾಸ್ಗಳೆಲ್ಲ ಹೊಡೆದೋಗಿರುತ್ತೆ. ಸೈಡ್ ಗ್ಲಾಸ್ಗಳಿಗಂತೂ ಕಥೆನೇ ಬೇಡ. ನೀವು ಒಳಗಡೆ ನೋಡ್ಬೇಕು, ಈ ಚಾರ್ಜಿಂಗ್ ಪಾಯಿಂಟ್ಸ್ ಅಂತ ಇರೋದು ಒಂದು ಕೂಡ ನೀಟಾಗಿರಲ್ಲ.
ಇವ್ರು ಏನ್ ಮಾಡ್ತಾರೆ, ನನಗೆ ಇರೋ ಮಾಹಿತಿ ಪ್ರಕಾರ 8 ರಿಂದ 10 ಲಕ್ಷ ಕಿಲೋಮೀಟರ್ ಓಡಿಸ್ತಾರೆ, ಅದನ್ನ ಸ್ಕ್ರಾಪ್ ಅಂತಾರೆ. ಒಂದು ಪ್ರೈವೇಟ್ ಅವ್ರು ತಗೊಂಡು ಓಡಿಸ್ಬೋದು ಅಥವಾ ಅದನ್ನ ಸ್ಕ್ರಾಪ್ ಮಾಡ್ಬಿಡ್ತಾರೆ ಸ್ನೇಹಿತರೆ. ಸೊ ಇಲ್ಲಿ ಪೋಲ್ ಆಗ್ತಾ ಇರೋದು ಯಾರ್ದು? ಸಾರ್ವಜನಿಕರ ದುಡ್ಡು. ಸಾರ್ವಜನಿಕರು ಇದೇ ಪ್ರೈವೇಟ್ಗೆ ಹೋಗೋದಕ್ಕೆ ಎಷ್ಟೋ ಜನ ಇಂಜರ್ ಇದ್ದದ್ದು ಸೆಕ್ಯೂರಿಟಿ ಪರ್ಪಸ್, ಇನ್ಶೂರೆನ್ಸ್ ಇರಲ್ಲ, ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತದ. ಅದೇ ಒಬ್ಬ ಪ್ರೈವೇಟ್ ಡ್ರೈವರ್ ಕಂಡಕ್ಟರ್ ಇರುವಂತ ಒಂದು ಇದು ನಮ್ಮ ಇದರಲ್ಲೂ ಬರಬೇಕು ಅಂದ್ರೆ ಗೌರ್ಮೆಂಟ್ನವ್ರು ಸರಿ ಮಾಡಬೇಕು. ಯಾವ ರೀತಿ ಅಂತ ಹೇಳಿದ್ರೆ ಸ್ನೇಹಿತರೆ ನೀವು ನಂಬಲ್ಲ, ನಾನು ತಪ್ಪು ತಿಳ್ಕೊಬಿಟ್ಟು ಡ್ರೈವರ್ ಕಂಡಕ್ಟರ್ ಕೆಲವರು ಡ್ರೈವರು ಈ ವಿಡಿಯೋದಲ್ಲಿ ನೋಡಿ ಆ ಬೀಡಾಗಳು ಹಾಕೊಂಡು ವಿಮಲ್ಗಳನ್ನ ಹಾಕೊಂಡು ಹಂಗೆ ಉಗಿತಾರೆ. ಅವ್ರದ್ದೊಂದು ಚಿಕ್ಕ ಡೋರ್ ಇರುತ್ತೆ, ಅಲ್ಲೆಲ್ಲ ಸಿಡಿದಿರುತ್ತೆ ಸ್ನೇಹಿತರೆ. ಆ ವಿಡಿಯೋದಲ್ಲಿ ಕಾಣಿಸುತ್ತೆ, ಎಷ್ಟು ಅಸಹ್ಯ ಕಾಣಿಸುತ್ತೆ ಗೊತ್ತಾ? ಯಾಕೆ ಗೊತ್ತಾ? ನಾವು ಯಾವಾಗ ನೀವು ಕಾನೂನುಗಳನ್ನ ಮಾಡ್ತೀರಿ, ಯಾಕಂದ್ರೆ ಎಲ್ಲರಿಗೂ ಏನು ಕಾನೂನು ಮಾಡಿದ್ರೆ KSRTC ಇರೋರಿಗೆ ಕಾಕಿ ಬಟ್ಟೆ ಹಾಕ್ಬೇಕು, ಹಾಕ್ತಾರೆ. ಟಿಕೆಟ್ ಇಶ್ಯೂ ಮಾಡಬೇಕು, ಚೆಕಿಂಗ್ ಬರ್ತಾರೆ, ಮಾಡ್ತಾರೆ. ಈ ಲಗೇಜ್ಗಳನ್ನ ಕ್ಯಾರಿ ಮಾಡುವಾಗ ಅದು ಟಿಕೆಟ್ ತಗೋಬೇಕು, ತಗೊಳ್ತಾರೆ. ಕರೆಕ್ಟಾ? ಇಷ್ಟೇ ಸೀಟ್ ಕುತ್ಕೊಬೇಕು, ಹಿಂಗೆ ಕುತ್ಕೊಳ್ಬೇಕು, ಹಿಂಗೆ ಡ್ರೈವ್ ಮಾಡಬೇಕು, ಮಾಡ್ತಾರೆ. ಇದೇ ರೂಟ್, ಇದೇ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು, ಇಲ್ಲಿ ನಿಲ್ಲಿಸ್ಬೇಕು, ಸ್ಟಾಪ್ ಇದೆಯಪ್ಪ, ನೀನು ಯಾಕೆ ನಿಲ್ಲಿಸಲ್ಲ ಅಂತ ಕ್ವಶನ್ ಮಾಡಿದ್ರೆ ನಿಲ್ಲಿಸ್ತಾರೆ. ಅದೇ ರೀತಿ ನೀವೊಂದು ಪ್ರೋಸೆಸ್ ರೂಲ್ಸ್ ಅಂತ ಮಾಡೋದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸ್ನೇಹಿತರೆ, ಎಷ್ಟು ಧೂಳು ದುಮ್ಮಾಳ ಇರುತ್ತೆ ಗೊತ್ತಾ? ನಾನು ಹೇಳ್ತಾ ಇದ್ದೇನೆ 10 11ರಲ್ಲಿ ಎಷ್ಟು ನೀಟಾಗಿ ಇಕ್ಕೊಂತ ಇದ್ರು ಬಸ್ಗಳು. ಯಾಕಂದ್ರೆ ಅವಾಗಿನ ಜನಸಂಖ್ಯೆ, ಅವಾಗಿನ ರೂಟ್ಗಳು ಕಡಿಮೆ ಇತ್ತು, ಇವಾಗೆಲ್ಲ ತುಂಬಾ ಜಾಸ್ತಿ ಆಗ್ತಾ ಹೋಗ್ತಾರೆ. ಆದರೆ ನಿಗಮದವ್ರು ಇವ್ರು ಏನ್ ಮಾಡ್ತಾರೆ, ನಮ್ಮ ಸಾರಿಗೆ, ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕದವರು ಅವ್ರನ್ನ ಬರೀ ದುಡಿ ಅಷ್ಟೇ. ಅವ್ರಿಗೆ ಕಾಳಜಿ ಬರಬೇಕು ಅಂದ್ರೆ ನೀವು ಅವ್ರಿಗೆ ಟೈಮ್ ಕೊಡಬೇಕು ಅಂದ್ರೆ ಯಾವ ತರ ಗೊತ್ತಾ ಸ್ನೇಹಿತರೆ? ಒಂದು ರೂಟ್ಗೆ ಹೋಗಿ ಬಂತ ಗಾಡಿ ವಾಶ್ ಆಗಬೇಕು ಅನ್ನೋ ಒಂದು ರೂಲ್ಸ್ ತರಬೇಕು, ಚೆಕ್ ಮಾಡಿಸ್ಕೊಳಪ್ಪ ಅಂತ ರೂಲ್ಸ್ ತರಬೇಕು ಸ್ನೇಹಿತರೆ. ತಪ್ಪು ತಿಳ್ಕೊಬಿಡಿ ಡ್ರೈವರ್ ಕಂಡಕ್ಟರ್ಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಸರ್ ದಯಮಾಡಿ ನಿಮಗೆ ಅಂಬಲ್ ರಿಕ್ವೆಸ್ಟ್ ಮಾಡ್ತೀನಿ, ಒಬ್ಬ ಕನ್ನಡಿಗನಾಗಿ, ನಿಮ್ಮ ಮನೇಲಿ ಒಂದು ಕಾರು, ನಿಮ್ಮ ಮನೇಲಿ ಒಂದು 2 ವೀಲರ್ ಇದ್ದಾಗ ನೀವು ಎಷ್ಟು ಅಚ್ಚುಕಟ್ಟಾಗಿ ನೋಡ್ಕೊಂತೀರೋ ಅದರಲ್ಲಿ 10% ಆದ್ರೂ ನೋಡ್ಕೊಳ್ಳೋಕೆ ಟ್ರೈ ಮಾಡಿ ಸರ್. ಯಾವ ರೀತಿ ಗೊತ್ತಾ ಸರ್? ನೀವು ಖುದ್ದಾಗಿ ಡಿಪೋಗೆ ತೋಳಿಸ್ಕೊಂಡ್ ಬನ್ನಿ ಸರ್. ಯಾಕೆ ಗೊತ್ತಾ ಸರ್, ಇವತ್ತು ಬೆಳಗ್ಗೆ ಸಂಜೆ ನೋಡುವಂಥ ಬಸ್ ವ್ಯವಸ್ಥೆ ನಾನು ಹೇಳ್ತಾ ಇದ್ದೀನಿ. ನೀವೇನು ಮುಂದೆಗಡೆ ಬೋರ್ಡ್ ಹಾಕಿರ್ತೀರೋ ಅಲ್ಲಿ ಇದನ್ನ ಹಾಕೊಂಡಿದ್ದಾರೆ, ಏನು ಈ ಸೊಳ್ಳೆಗೆ ಹಚ್ಚುತ್ತಾರೆ ಗೊತ್ತಾ, ಸೊಳ್ಳೆ ಬತ್ತಿಗಳು ಹಂಗೆ ಬಿದ್ದಿದೆ, ಜಾಡ್ ಕಟ್ಟಿದೆ. ಡ್ರೈವಿಂಗ್ ಮಾಡೋ ಡ್ಯಾಶ್ ಬೋರ್ಡ್ ಮುಂದೆ ಇಷ್ಟು ದಪ್ಪ ಇದೆ ಮಣ್ಣು, ಆಯ್ತಾ? ಆ ಡೋರಿಂದ ಕೆಳಗಡೆ ಮೆಟ್ಲು ಹಿಡಿಯುವಾಗ ಬಳೆಗಳು ಬಿದ್ದೋಗಿದೆ, ಬಳೆ ಒಡೆದೋಗಿರೋದು ಎತ್ಕೊಂಡಿಲ್ಲ, ಆಯ್ತಾ? ನೀವೇನು ಪೆಟ್ರೋಲ್ ಹೊಡಿತಿರಲ್ಲ, ಬ್ರೇಕ್ ಎಕ್ಸಿಲೇಟರ್ ಎಲ್ಲ, ಆ ಬ್ಯಾಕ್ ಸೈಡಲ್ಲಿ ತುಕ್ಕಿಡ್ದೋಗಿದೆ. ಗಾಡಿ ಹಳೆದ ಹೊಸದು ನನಗೆ ಗೊತ್ತಿಲ್ಲ, ನಾನು ನೋಡಿರೋ ಪ್ರಕಾರ ಅದು ಅವರೇಜ್ ಹಳೆ ಗಾಡಿ ಅಂತ ಅಲ್ಲ. ಬಟ್ ನಾನು ಹೇಳೋದು ಸಾರಿಗೆ ಸಂಸ್ಥೆಯಲ್ಲಿರುವಂತಹ ಎಲ್ಲ ಅಧಿಕಾರಿಗಳಿಗೆ ದಯಮಾಡಿ ನನ್ನ ಕರ್ನಾಟಕ, ನನ್ನ ತೆರಿಗೆ ದುಡ್ಡು, ನನ್ನ ಕರ್ನಾಟಕದ ಸಾರಿಗೆ ಸಂಸ್ಥೆಗೆ ಒಂದು ದೊಡ್ಡ ಹೆಸರಿದೆ ಬೇರೆ ಕಡೆ ಸ್ನೇಹಿತರೆ. ದಯಮಾಡಿ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು ಅಥವಾ ಸಂಬಂಧಪಟ್ಟ ಸಚಿವಾಲಯ ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಅಂತ ಹೇಳೋದೇ ನನ್ನ ಒಂದು ಅನಿಸಿಕೆ ಸ್ನೇಹಿತರೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.